ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಪ್ರತಿಷ್ಠಿತ ಕಡಲೆಕಾಯಿ ಪರಿಷೆಗೆ ಇವತ್ತು ಚಾಲನೆ ಕೊಡಲಾಯಿತು. ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಸಚಿವರು ಚಾಲನೆ ಕೊಟ್ಟರು. ನಂದಿ ಮೂರ್ತಿಗೆ ಕಡಲೆಕಾಯಿ ತುಲಾಭಾರ ಸೇವೆ ಮಾಡೋ ಮುಖಾಂತರ 2025ರ ಕಡಲೆಕಾಯಿ ಪರಿಷೆಗೆ ಚಾಲನೆ ಕೊಡಲಾಯಿತು. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಪರಿಷೆಗೆ ಚಾಲನೆ ಕೊಟ್ಟರು. ಸನ್ಮಾನ್ಯ ಶ್ರೀ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರ ಪರಂಪರೆಯ ಪ್ರತೀಕವಾಗಿರುವಂತಹ ಪರಂಪರೆಯನ್ನ ಪ್ರತಿಬಿಂಬಿಸ್ತಾ ಇರುವ ಕಡಲೆಕಾಯಿ ಪರಿಷೆಯನ್ನ ಸ್ವಾಮಿಗೆ ನಾವು ಭಕ್ತಿಯ ಅರ್ಪಣೆ, ಒಂದು ತುಳಸಿಯನ್ನ ಅರ್ಪಣೆ ಮಾಡಿದ್ರೆ ಶ್ರೀಕೃಷ್ಣ ಒಲಿಯುವ ಹಾಗೆ ಒಂದೇ ಒಂದು ಮುಷ್ಟಿಯಷ್ಟು ಕಡಲೆಕಾಯಿನ ಇದ್ರೂ ಕೂಡ ಭಗವಂತ ಭಕ್ತಿಯಿಂದ ಇತರೆ ಒಲಿತಾನೆ ಅಂತ ಹೇಳ್ತಾರೆ. ಮಾನ್ಯ ಒಂದ್ಸತಿ ಚಪ್ಪಾಳೆ ಕೊಡೋದಕ್ಕೆ ಏನ್ ಕಷ್ಟ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸ್ವಾಮಿಗೆ ನಾವು ಎಲ್ಲವನ್ನು ಅರ್ಪಣೆ ಮಾಡುವಂತ ಮನಸ್ಸು. ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು, ಮಾನ್ಯ ಸಂಸದರಾದ ತೇಜಸ್ವಿ. ಇದರ ಹಿಸ್ಟ್ರಿ ಬಗ್ಗೆ ಒಂದು ಕಿರುಚಿತ್ರ 6 ನಿಮಿಷದ್ದು ಒಂದು ಕಿರುಚಿತ್ರ ಕೂಡ ಮಾಡ್ತಿದ್ದೀನಿ. ಆಮೇಲೆ ಹೋದ ವರ್ಷನೂ ಇದೇ ಥರ ಮಾಡೋಣ ಅಂತಿದ್ವಿ. ಆಗ ನನಗೆ ಕಾಲು ಆಪ್ರೇಷನ್ ಆಯಿತು, ಆವಾಗ ಬರೋಕ್ಕಾಗಲಿಲ್ಲ. ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮತ್ತು ಎಲ್ಲ ಮಾಮೂಲಿ ಇದ್ದಂಗೆ ಪ್ಲಾಸ್ಟಿಕ್ ರಹಿತ ಯಾವುದನ್ನ ಅಂಗಡಿನಲ್ಲಿ ಪ್ಲಾಸ್ಟಿಕ್ ಬಳಸ್ತಾ ಇದ್ದರೆ ಅಂಗಡಿನೇ ಕ್ಲೋಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೀನಿ, ಹೇಳ್ತೀನಿ. ಆಮೇಲೆ ಬಸವಣ್ಣಗಳನ್ನು 5 ಬಸವಣ್ಣಗಳನ್ನು ಕರೆಸಿ ಅದಕ್ಕೆ ಕಡಲೆಕಾಯಿ ತಿನ್ನಿಸಿ ಕಾರ್ಯಕ್ರಮಕ್ಕೆ ಚಾಲನೆ. ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿ ಅವರು ಬಂದಿದ್ದರು, UB ವೆಂಕಟೇಶ್ ಅವರಿದ್ದರು, ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ದರು, ಉದಯ್ ಗರುಡಾಚಾರ್ ಬಂದಿದ್ದರು, ಮತ್ತು ಇನ್ನಿತರ ಎಲ್ಲ ಗಣ್ಯರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ನಮ್ಮ ಧಾರ್ಮಿಕ ಪರಿಷತ್ನ. ಮುಗಿತಿದ್ದಂಗೆ ಒಂದು ಸಣ್ಣ ಒಂದು ಕಡಲೆಕಾಯಿ ಸಿಪ್ಪೆನೂ ಕೂಡ ಇಡಬಾರ್ದು. ಯಾಕಂದರೆ ಜನ ಏನಾಗುತ್ತೆ ಸಹಜವಾಗಿ ಗಲೀಜು ಬಿಟ್ಟೋದ್ರೆ ಅವರಿಗೆ ಸರಿ ಹೋಗೋದಿಲ್ಲ. ಇಷ್ಟು ಒಂದು ವರ್ಷಕ್ಕೊಂದ್ಸಲಿ ಈ ರೀತಿ ಆಗ್ತಾಯಿದ್ರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಅದನ್ನು ಸ್ವಚ್ಛತೆ ಕಾಪಾಡಿ ಅಂತ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ಈ ಸಾಗಲಿ ಹೇಳಿದ್ದೀನಿ. ಇನ್ನೊಮ್ಮೆ ಅವ್ರಿಗೆ ಹೇಳಿ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರಬೇಕು. ಕಡಲೆಕಾಯಿ ಪರಿಷೆ ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ. ಭಾಳಷ್ಟು ಜನ ಹಳ್ಳಿಗಳು ನೋಡ್ತಾ ಇರ್ತಕ್ಕಂಥವರು ಬೆಂಗಳೂರಲ್ಲಿದ್ದಾರೆ. ಇಲ್ಲೇ ಹುಟ್ಟು ಬೆಳೆದಂಥವರು ಕೂಡ ಹಳ್ಳಿಗಳಲ್ಲಿ ಯಾವ ರೀತಿ ವಾತಾವರಣ ಅಂತ ಗೊತ್ತಿರೋದಿಲ್ಲ, ಮತ್ತು ಈ ಪರಿಷೆಗಳು ಕೂಡ ನೋಡಿರಲ್ಲ. ಬೆಂಗಳೂರಲ್ಲಿ ನಡೆಯೋದು 2 ಒಂದು ಇಲ್ಲಿ ಒಂದು 500 ವರ್ಷಗಳ ಇತಿಹಾಸ, ಒಂದು 40-50 ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಸಮೇತರಾಗಿ ಕುಟುಂಬದವರು ಬರಬೇಕು. ಈ ಬಾರಿ 5 ದಿನಗಳ ಕಾಲ ಪರೀಕ್ಷೆ ನಡೀತಾ ಇದೆ. ಅದನ್ನು ತಾವೆಲ್ಲರೂ ಕೂಡ ಬಂದು ನೋಡಬೇಕು ಕುಟುಂಬ ಸಮೇತರಾಗಿ ಅಂತ ಮನವಿ ಮಾಡಿ, ವಿಶೇಷವಾಗಿ ಈ ಸತಿ ಪರೀಕ್ಷೆಗೆ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ವಿಶೇಷವಾದಂಥ ದೀಪ ಸೌಂದರ್ಯ ಮತ್ತು ಇಲ್ಲಿನ ಅಲಂಕಾರ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ. 5 ದಿನಗಳನ್ನು ಮಾಡುವಂಥ ನಿರ್ಧಾರ ತಗೊಂಡಿದ್ದಾರೆ. ನಾನು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಈ ಮುತುವರ್ಜಿ ತೆಗೆದುಕೊಂಡು ಕಾಳಜಿ ವಹಿಸಿ ಈ ಪರೀಕ್ಷೆಗೆ ಹೊಸ ಕಳೆ ಕಟ್ಟಿಕೊಟ್ಟಿರೋದಕ್ಕೆ ಈ ಭಾಗದ ಜನರ ಪರವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆ ಒಂದು ವಿಶೇಷವಾದಂಥ ವಿದ್ಯುಕ್ತವಾದಂಥ ಒಂದು ಚಾಲನೆಯನ್ನ ಎಲ್ಲ ಗಣ್ಯಮಾನರು ಸೇರಿ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ. ಈ ದೀಪ ಎಲ್ಲರ ಬದುಕನ್ನ ಬೆಳಗಲಿ. ವಿಶೇಷವಾಗಿ ಅನ್ನ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರ ಪರಂಪರೆಯ ಪ್ರತೀಕವಾಗಿರುವಂತಹ ಪರಂಪರೆಯನ್ನ ಪ್ರತಿಬಿಂಬಿಸ್ತಾ ಇರುವ ಕಡಲೆಕಾಯಿ ಪರಿಷೆಯನ್ನ, ಇದು ಜನಪರವಾಗಿರುವಂತಹ ಪ್ರಾರ್ಥನೆಯನ್ನ ಒಳಗೊಂಡಿರುವಂತಹ ಈ ಪುಣ್ಯ ಕ್ಷೇತ್ರದ ಈ ನಾಡಿನ ಪುರೋಭಿವೃದ್ಧಿಗಾಗಿ, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಶೀರ್ವದಿಸು ತಂದೆ ಎನ್ನುವ ಪ್ರಾರ್ಥನೆಯಿಂದ ತುಲಾಭಾರವನ್ನು ನೆರವೇರಿಸಿ ಸ್ವಾಮಿಗೆ ಕಡಲೆಕಾಯಿಯನ್ನು ಅರ್ಪಣೆ ಮಾಡಿದ್ದಾರೆ ಎಲ್ಲ ಗಣ್ಯಮಾನ್ಯರು. ಕಡಲೆಕಾಯಿನ ಸ್ವೀಕಾರ ಮಾಡ್ತಾ ಇದು ಆ ಕಡಲೆಕಾಯಿಗೆ ವಿಶೇಷವಾದ ಅರ್ಥ, ಇವತ್ತು ಸಿಗುವಾದಂತಹ ಅರ್ಥ.